Hi everybody, we'll continue with our seventh problem. So details are like standard material ಕೊಟ್ಟಿರುವಂಥ details 300 kg material A, 400 kg material C, 500 kg, price 10, 5, 6. ಅದೇ ಆ್ಯಕ್ಚುಯಲ್ ಕ್ವಾಂಟಿಟಿಗೆ 100 tons ಆಫ್ ಕೆಮಿಕಲ್ ಪ್ರೊಡ್ಯೂಸ್ ಮಾಡಿರೋದಕ್ಕೆ 35 tons ಆಫ್ ಮೆಟೀರಿಯಲ್ ಎ, 42 tons ಮೆಟೀರಿಯಲ್ ಬಿ, 53 tons ಮೆಟೀರಿಯಲ್ ಸಿ. ಸೊ ಇಲ್ಲಿ ನೀವೇನು ಮಾಡಬೇಕು, ಸ್ಟ್ಯಾಂಡರ್ಡ್ ಕಾಸ್ಟ್ ಬಂದು ಕೆ ಜಿಸಲ್ಲಿದೆ, ಮೆಟೀರಿಯಲ್ ಕಾಸ್ಟ್ ಆ್ಯಕ್ಚುಯಲ್ ಕಾಸ್ಟ್ ಬಂದು ಟನ್ಸಲ್ಲಿದೆ. ಸೊ ಟನ್ಸಲ್ಲಿರೋ ಅಂಥದ್ದನ್ನ ಕೆ ಜಿಗೆ ಕನ್ವರ್ಟ್ ಮಾಡ್ಕೊಳ್ತೀರಾ, ಇಲ್ಲ ಕೆ ಜಿಲಿರೋದನ್ನ ಟನ್ಸಿಗೆ ಕನ್ವರ್ಟ್ ಮಾಡ್ಕೊತೀರಾ. ಸೊ ನಾವು ಟನ್ಸಲ್ಲಿರೋ ಅಂಥದ್ದನ್ನ ಕೆ ಜಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಕೆ ಜಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಏನು ಮಾಡ್ತೀರಾ, 1 ton ಈಸ್ ಈಕ್ವಲ್ ಟು ಎಷ್ಟು, 1000 kg. ಸೊ ಫಾರ್ ಎ 35 tons ಆಫ್ ಮೆಟೀರಿಯಲ್ ಎ ಅಂತ ಇದೆಯಲ್ಲ, ಸೊ ಅದಕ್ಕೆ 35 × 1000, ಸೊ ಎಷ್ಟು ಬರುತ್ತೆ, 35,000. 42 × 1000, 42,000. 53 1000, 53,000. ಸೊ ನಿಮ್ಗೆ ಅಲ್ಲಿಗೆ ಆ್ಯಕ್ಚುಯಲ್ ಕ್ವಾಂಟಿಟಿ ಸಿಕ್ಕುತ್ತೆ. ರೇಟು 967 ಮತ್ತು ಅಮೌಂಟು 35,000 × 9 ಅಮೌಂಟನ್ನ ಮಲ್ಟಿಪ್ಲೈ ಮಾಡ್ತಾರೆ. ಆ್ಯಕ್ಚುಯಲ್ ಕ್ವಾಂಟಿಟಿ ಆ್ಯಕ್ಚುಯಲ್ ರೇಟ್ನ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಅಮೌಂಟ್ ಸಿಗುತ್ತೆ ನಿಮಗೆ. ನೆಕ್ಸ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗೆ 300, 400, 500 ಇದೆ. ಸೊ ಆ್ಯಕ್ಚುಯಲ್ ಕ್ವಾಂಟಿಟಿ 100 tonsಗೆ ಮೆಷರ್ ಮಾಡಿರೋದ್ರಿಂದ ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ 100 tonsಗೆ ನಾವು ಮೆಷರ್ ಮಾಡ್ತೀವಿ. ಸೊ ಅಲ್ಲಿಗೆ 300 × 100 30,000, 40,000, 50,000, 10, 5, 6 ರೇಟ್ ಇದೆ. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮಾಡಿದಾಗ ನಿಮಗೆ ಟೋಟಲ್ ಅಮೌಂಟ್ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, ಕ್ಯಾಲ್ಕುಲೇಷನ್ಸ್ ಆಫ್ MCV, ದಟ್ ಈಸ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಫಾರ್ಮುಲಾ ಏನು, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್. ಸೊ ಏನು ಮಾಡ್ತೀರಾ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮತ್ತು ಸ್ಟ್ಯಾಂಡರ್ಡ್ ಪ್ರೈಸ್ನ ನಾವು ಆಲ್ರೆಡಿ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ ಮಾಡ್ಕೊತೀನಿ. ಸ್ಟ್ಯಾಂಡರ್ಡ್ ಪ್ರೈಸ್ ಮತ್ತು ಮತ್ತೊಂದು ಸಲ ಹೇಳ್ತೀವಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮತ್ತು ಸ್ಟ್ಯಾಂಡರ್ಡ್ ಪ್ರೈಸ್ನ ನಾವಿಲ್ಲಿ ಡೈರೆಕ್ಟಾಗಿ ಮಾಡ್ಕೊಂಡಿದ್ದೀವಲ್ಲ, 30,000 ದಟ್ ಈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ರೇಟ್ ಅಮೌಂಟ್. ಸೊ ಇದು ಮೂರು ಮಾಡಿ ಟೋಟಲ್ ಅಮೌಂಟ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಡೈರೆಕ್ಟಾಗಿ 8 lakh ಮೈನಸ್ 9,38,000 ಮಾಡ್ತಾಯಿದ್ದೀನಿ. ಸೊ MCV ಎಷ್ಟು ಬರುತ್ತೆ, 1,38,000 ಬರುತ್ತೆ ನಿಮಗೆ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಎಷ್ಟು, 1,38,000. ಸೊ ನೆಕ್ಸ್ಟು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಫಾರ್ಮುಲಾ, ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಏನು 10, ಆ್ಯಕ್ಚುಯಲ್ ಪ್ರೈಸು 9, ಆ್ಯಕ್ಚುಯಲ್ ಕ್ವಾಂಟಿಟಿ 35,000. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ 60,000 ಅಡ್ವರ್ಸ್ ಅಮೌಂಟ್ ಸಿಕ್ತು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸು ಸೇಮ್ ಫಾರ್ಮುಲಾ, ಎಷ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 78,000 ಅಡ್ವರ್ಸ್ ಅಮೌಂಟ್ ಸಿಗುತ್ತೆ ನಮಗೆ. ಸೊ ನೆಕ್ಸ್ಟು ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸು. ಸೊ ಪ್ರೀವಿಯಸ್ಲಿ ಹೇಳ್ದಂಗೆ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಮಾಡಬೇಕು ಅಂದರೆ ನಿಮಗೆ RSQನ ಫಸ್ಟು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ RSQ ಫೈಂಡ್ ಔಟ್ ಮಾಡ್ಕೋತೀರಾ ಇಲ್ಲಿ. ಸೊ ನಿಮ್ಗೆ RSQ ಏನು, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ divided by standard quantity of total material into standard quantity of actual quantity of all materials. So one material standard quantity is to 30,000, total standard quantity is to 1,20,000, total actual quantity is to 1,30,000. ಸೊ ಇದು ಮೂರನ್ನು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 32,000, 43, 333, 54, 167 ಸಿಕ್ಕಿದೆ ಅಮೌಂಟು. ಸೊ RSQ ಸಿಕ್ಕಿದೆ. RSQನಲ್ಲಿ AQ ಮೈನಸ್ ಮಾಡಿ SP ಮಲ್ಟಿಪ್ಲೈ ಮಾಡ್ತೀರಾ. ಸೊ ಇದಿಷ್ಟು ಮಾಡಿದಾಗ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಎಷ್ಟು ಸಿಕ್ತು ನಿಮಗೆ, 11,335. ಸೊ ನೆಕ್ಸ್ಟು ಮೆಟೀರಿಯಲ್ ಯೀಲ್ಡ್ ವೇರಿಯನ್ಸು. ಮೆಟೀರಿಯಲ್ ಯೀಲ್ಡ್ ವೇರಿಯನ್ಸ್ಗೆ ಫಸ್ಟು ನೀವೇನು ಫೈಂಡ್ ಔಟ್ ಮಾಡಬೇಕು, ಆ್ಯಕ್ಚುಯಲ್ ಯೀಲ್ಡು, ಸ್ಟ್ಯಾಂಡರ್ಡ್ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್ಟು. ಸೊ ಆ್ಯಕ್ಚುಯಲ್ ಯೀಲ್ಡ್ ಎಷ್ಟು, 100 tons. ಸ್ಟ್ಯಾಂಡರ್ಡ್ ಯೀಲ್ಡು ಫೈಂಡ್ ಔಟ್ ಮಾಡ್ತೀರಾ. ಸೊ ಸ್ಟ್ಯಾಂಡರ್ಡ್ ಯೀಲ್ಡ್ ಫೈಂಡ್ ಔಟ್ ಮಾಡೋಕ್ಕೇನು, ಆ್ಯಕ್ಚುಯಲ್ ಔಟ್ಪುಟ್ ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಸೊ 100 tons ಆ್ಯಕ್ಚುಯಲ್ ಔಟ್ಪುಟ್ಟು, 1,20,000 ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, 1,30,000 ಏನು ಆ್ಯಕ್ಚುಯಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ 1,300 ಡಿವೈಡೆಡ್ ಬೈ 12 tons ಸಿಗುತ್ತೆ, ಅಥವಾ 108.333 ರೆಕರಿಂಗ್ ಆಗ್ತಾಯಿದೆ. ಸೊ ಇದನ್ನು ಸ್ಟ್ಯಾಂಡರ್ಡ್ ಯೀಲ್ಡ್ನ 108.33 ಅಥವಾ 1,300 ಡಿವೈಡೆಡ್ ಬೈ 12 tons ಅಂತ ನಾವು ತಗೋತೀವಿ.
ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್ ಎಷ್ಟು, ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟು 8 lakh rupees. ಸೊ ಟೋಟಲ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಬಂದು 100 tons, ಡಿವೈಡ್ ಮಾಡಿದಾಗ ನಿಮಗೆ 8000 tons ಸಿಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಾದಲ್ಲಿ. ಆ್ಯಕ್ಚುಲಿ ಈಲ್ಡ್ 100, ಸ್ಟ್ಯಾಂಡರ್ಡ್ ಈಲ್ಡು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀರಲ್ಲ 1300, ಎರಡು ಮೆಥಡು ಮಾಡಿದ್ದೀನಿ. 1300 ಡಿವೈಡೆಡ್ ಬೈ 12 ಇಂಟು 8000 ಅಥವಾ 100 ಮೈನಸ್ 108.333 ಇಂಟು 8000, ಎರಡು ಮೆಥಡ್ ಮಾಡಿದ್ರು ಆನ್ಸರ್ ವಿಲ್ ಬಿ ದ ಸೇಮ್. 66.667 ಅಡ್ವರ್ಸ್. ಸೊ ವೆರಿಫೈ ಮಾಡ್ಕೋಬೋದು ನೀವೀಗ. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಎಷ್ಟು, 1,38,000. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ನ ನಿಮಗೆ ಪ್ರೀವಿಯಸ್ಲಿ ಹೇಳಿದ್ದೀನಿ, ಎರಡು ಟೈಮ್ ಡಿವೈಡ್ ಮಾಡ್ತೀರಾ. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಸೊ 60,000, 78,000 ಅಡ್ವರ್ಸ್ ಇರೋದ್ರಿಂದ ಎರಡನ್ನ ಆ್ಯಡ್ ಮಾಡಿದರೆ 1,38,000 ಸಿಗುತ್ತೆ. ಸೊ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ನ 2 ಟೈಪ್ಸಾಗಿ ಡಿವೈಡ್ ಮಾಡ್ತೀರಾ. ಯಾವ್ಯಾವುದು, ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸು, ಮೆಟೀರಿಯಲ್ ಹೀಲ್ಡ್ ವೇರಿಯನ್ಸು. ಸೊ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಎಷ್ಟು, 11,335 ಅಡ್ವರ್ಸು. ಮೆಟೀರಿಯಲ್ ಯೀಲ್ಡ್ ವೇರಿಯನ್ಸು 66,667 ಅಡ್ವರ್ಸ್. ಸೊ ಟೋಟಲ್ 78,000. ಸೊ ನೆಕ್ಸ್ಟು ನಿಮಗೆ 8th ಪ್ರಾಬ್ಲಮ್. ಸೊ ನೆಕ್ಸ್ಟು 8th ಪ್ರಾಬ್ಲಮ್ಮು. ಸೊ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ 100 kg ಆಫ್ ಕೆಮಿಕಲ್ ಡಿ is made up of chemical A 30 kg, chemical B 40 kg and chemical C 80 kg. ಸೊ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕಾಸ್ಟು 100 kg ಕೆಮಿಕಲ್ನ ಪ್ರೊಡ್ಯೂಸ್ ಮಾಡೋಕ್ಕೆ, ಕೆಮಿಕಲ್ ಡಿನ ಪ್ರೊಡ್ಯೂಸ್ ಮಾಡೋಕ್ಕೆ ಕೆಮಿಕಲ್ ಎಗೆ 30 kg, ಕೆಮಿಕಲ್ ಬಿಗೆ 40 kg, ಕೆಮಿಕಲ್ ಸಿಗೆ 80 kg. ಅದೇ ಇನ್ ಬ್ಯಾಚ್ 500 kg ಆಫ್ ಕೆಮಿಕಲ್ ಡಿ ವಾಸ್ ಪ್ರೊಡ್ಯೂಸ್ಡ್ from a mix of chemical ABC 140 kg, 220 kg and 440 kg. How do the yield, mix and price factors contribute to the variance in actual cost per 100 per kg of chemical D over standard cost? ಸೊ ನಿಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಡೀಟೇಲ್ಸು 100 kgಗೆ ಕೊಟ್ಟಿದ್ದಾರೆ, ಆದರೆ ಆ್ಯಕ್ಚುಯಲ್ ಕಾಸ್ಟ್ ಡೀಟೇಲ್ಸ್ ಏನು ಮಾಡಿದ್ದಾರೆ 500 kgಗೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕ್ವೆಶನಲ್ಲಿ ಏನಂತ ಐಡೆಂಟಿಫೈ ಮಾಡಬೇಕು ನೀವು, 100 per kg ಆಫ್ ಕೆಮಿಕಲ್ ಡಿಗೆ ಮೆಟೀರಿಯಲ್ ಕಾಸ್ಟ್ನ, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸು ಪ್ರತಿಯೊಂದನ್ನು, ಈಲ್ಡು ಮಿಕ್ಸು ಪ್ರತಿಯೊಂದು ಪ್ರೈಸ್ ಫ್ಯಾಕ್ಟರ್ಸ್ನು ನೀವು 100 per kgಗೆ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೀವು 500 kgಗಿರೋದನ್ನ 100 kgಗೆ ಕನ್ವರ್ಟ್ ಮಾಡ್ಕೋತೀರಾ. ಸೊ 100 kg ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೇನು, ಫಸ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಡೀಟೇಲ್ಸು 30 kg, 40 kg, 80 kg. ಪ್ರೈಸು 4, 5, 6. ಅಮೌಂಟು 30 ಇಂಟು 4 120, 40 ಇಂಟು 5 200, 80 ಇಂಟು 6 480. ಸೊ ಕ್ವಾಂಟಿಟಿ ಮತ್ತು ರೇಟ್ ಮಲ್ಟಿಪ್ಲೈ ಮಾಡಿಕೊಂಡು ಅಮೌಂಟ್ನ ಫೈಂಡ್ ಔಟ್ ಮಾಡ್ಕೋತೀರಾ. ಸೊ ಆ್ಯಕ್ಚುಯಲ್ ಕ್ವಾಂಟಿಟಿ ಡೀಟೇಲ್ಸ್ನ ಫೈಂಡ್ ಔಟ್ ಮಾಡಬೇಕು. 500 kg ಇರೋದನ್ನ 100 kgಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಏನು ಮಾಡ್ತೀರಾ, 140 kg ಡಿವೈಡೆಡ್ ಬೈ 500 kg ಇಂಟು 100 kg ಎಷ್ಟು ಸಿಗುತ್ತೆ ನಿಮಗೆ, 28 kg. 220 ಡಿವೈಡೆಡ್ ಬೈ 500 ಇಂಟು 100 ಮಾಡಿದಾಗ 44. ಸೊ ಈ ಥರ ಎ ಬಿ ಸಿಗೆ ಮಾಡ್ತೀರಾ. ಮತ್ತು ಆ್ಯಕ್ಚುಯಲ್ ಪ್ರೈಸ್ನ ಫೈಂಡ್ ಔಟ್ ಮಾಡೋಕ್ಕೆ, ಆ್ಯಕ್ಚುಯಲ್ ಪ್ರೈಸ್ ಎಷ್ಟು, 140 kgಗೆ 588 rupees ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 588 ಡಿವೈಡೆಡ್ ಬೈ 140 ಮಾಡಿದಾಗ ನಿಮಗೆ 100 kgಗೆ ಸಿಗುತ್ತೆ 4.20, 4.80, 6.50. ಅದನ್ನ ಪ್ರೈಸಲ್ಲಿ ಮೆನ್ಷನ್ ಮಾಡ್ತೀರಾ. ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್ ಮಾಡಿದಾಗ ಟೋಟಲ್ ಅಮೌಂಟ್ ಸಿಗುತ್ತೆ. ಸೊ ಫಸ್ಟು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮತ್ತು ಸ್ಟ್ಯಾಂಡರ್ಡ್ ಪ್ರೈಸ್ನ ನಾವು ಆಲ್ರೆಡಿ ಮಲ್ಟಿಪ್ಲೈ ಮಾಡ್ಕೊಂಡಿರೋದ್ರಿಂದ ಈ ಟೋಟಲ್ ಏನಿದೆ ಅದನ್ನ ಡೈರೆಕ್ಟಾಗಿ ತೊಗೊಳ್ತೀವಿ. ಸೊ 800 ಮೈನಸ್ 900.80 ಮಾಡಿದಾಗ ನಮಗೆ 100.80 ಅಡ್ವರ್ಸ್ ಅಮೌಂಟ್ ಸಿಗುತ್ತೆ. ನೆಕ್ಸ್ಟು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸು ಸೇಮ್ ಆ್ಯಸ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ನೀವು ಬೇಸಿಕ್ ಕ್ಯಾಲ್ಕುಲೇಷನ್ಸಲ್ಲಿ ಆಲ್ರೆಡಿ ಎಲ್ಲ ಫೈಂಡ್ ಔಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿರೋದನ್ನೇ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀರಾ. ಸ್ಟ್ಯಾಂಡರ್ಡ್ ಪ್ರೈಸ್ 4, ಆ್ಯಕ್ಚುಯಲ್ ಪ್ರೈಸ್ 4.20, ಆ್ಯಕ್ಚುಯಲ್ ಕ್ವಾಂಟಿಟಿ 28. ಸಬ್ಸ್ಟಿಟ್ಯೂಟ್ ಮಾಡಿದಾಗ 5.60 ಅಡ್ವರ್ಸ್ ಸಿಗುತ್ತೆ. ಸೊ ಎ ಬಿ ಸಿ ಮೂರಕ್ಕೂ ಮಾಡ್ತೀರಾ. ಟೋಟಲಾಗಿ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸು 40.80 ಅಡ್ವರ್ಸ್ ಅಮೌಂಟು. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸು ಸೇಮ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಎಸ್ ಕ್ಯೂ ಮೈನಸ್ ಎ ಕ್ಯೂ ಇಂಟು ಎಸ್ ಪಿ
ಟೋಟಲ್ ಆಗಿ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸು 60 ಅಡ್ವರ್ಸ್ ಅಮೌಂಟ್ ಸಿಗುತ್ತೆ. ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ಗೆ ನೀವು ಫಸ್ಟ್ ಏನು ಫೈಂಡ್ ಔಟ್ ಮಾಡ್ಕೋಬೇಕು, RSQನ ಫೈಂಡ್ ಔಟ್ ಮಾಡಬೇಕು. ಸೊ RSQ ಫೈಂಡ್ ಔಟ್ ಮಾಡೋಕ್ಕೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ one material, that is 30 divided by total standard quantity 150 into total of actual quantity 160 is equal to 32 kg. So formula substitute ಮಾಡಿದಾಗ ನಿಮಗೆ RSQ ಸಿಕ್ತು 32 42.67 85.33. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಆಕ್ಚುಯಲ್ ಕ್ವಾಂಟಿಟಿ ಮೈನಸ್ ಮಾಡಿ ಸ್ಟ್ಯಾಂಡರ್ಡ್ ಪ್ರೈಸ್ನ ಮಲ್ಟಿಪ್ಲೈ ಮಾಡಿದಾಗ ಮೂರಕ್ಕೂ ಟೋಟಲ್ ನಮಗೆ ಸಿಕ್ಕಿರುವಂಥ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸು 6.67 ಅಡ್ವರ್ಸ್ ಅಮೌಂಟು. ಸೊ ನೆಕ್ಸ್ಟು ಮೆಟೀರಿಯಲ್ ಹೀಲ್ಡ್ ವೇರಿಯನ್ಸು. ಸೊ ಮೆಟೀರಿಯಲ್ ಹೀಲ್ಡ್ ವೇರಿಯನ್ಸ್ ಫಾರ್ಮುಲಾ ಏನು, ಆ್ಯಕ್ಚುಯಲ್ ಹೀಲ್ಡ್ ಮೈನಸ್ ಸ್ಟ್ಯಾಂಡರ್ಡ್ ಹೀಲ್ಡ್ ಇಂಟು ಸ್ಟ್ಯಾಂಡರ್ಡ್ ಔಟ್ಪುಟ್ ಪ್ರೈಸು. ಸೊ ಆ್ಯಕ್ಚುಯಲ್ ಹೀಲ್ಡು ಮೆನ್ಷನ್ ಮಾಡಿದೆ 100 ಅಂತ, ಸ್ಟ್ಯಾಂಡರ್ಡ್ ಹೀಲ್ಡ್ ಫೈಂಡ್ ಔಟ್ ಮಾಡಬೇಕು. ಸೊ ಸ್ಟ್ಯಾಂಡರ್ಡ್ ಹೀಲ್ಡ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡ್ತೀರಾ, ಟೋಟಲ್ ಆಫ್ ಆ್ಯಕ್ಚುಯಲ್ ಔಟ್ಪುಟ್ ಡಿವೈಡೆಡ್ ಬೈ ಟೋಟಲ್ ಆಫ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಂಟು total actual quantity. So total actual quantity is to 100, total actual quantity 160, total standard quantity 150 into total actual output to 100. So substitute ಮಾಡಿದಾಗ 106.67 ಅಮೌಂಟ್ ಸಿಕ್ತು ನಿಮಗೆ. ಸ್ಟ್ಯಾಂಡರ್ಡ್ ಔಟ್ಪುಟ್ಟು ₹8 per kg. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ ಫಾರ್ಮುಲಾದಲ್ಲಿ ಟೋಟಲ್ ಆಗಿ ನಮಗೆ 53.33 ಅಡ್ವರ್ಸ್ ಅಮೌಂಟ್ ಸಿಕ್ತು. ಸೊ ವೆರಿಫೈ ಇಟ್. So next 10th one, Philips Limited produces an article by blending two basic raw materials. The following standards have been set up for raw material. Material AB standard mix is 40%, 60% and standard price is 4 and 3. The standard loss in processing 15%. During September 2016, the company produces 1700 kg of finished output. The position of stock and purchases for the month of September 2016 is as follows. Opening stock 3540, closing stock 550, purchases during 2016 800, 1200 kg, 3400 and 3000 amount. Calculate all material variances assuming FIFO method and issue of materials. The opening stock is to be valued at standard price. ಸೊ ಫಿಫೋ ಮೆಥಡಲ್ಲಿ ನೀವು ಇಲ್ಲಿ ಎಲ್ಲ ವೇರಿಯನ್ಸಸ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಿಮ್ಗೆ ಓಪನಿಂಗ್ ಕ್ಲೋಸಿಂಗ್ ಸ್ಟಾಕ್ ಡೀಟೇಲ್ಸು ಪರ್ಚೇಸಸ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಬೇಸಿಕ್ ಕ್ಯಾಲ್ಕುಲೇಷನ್ಸು, ಫಸ್ಟ್ ಬೇಸಿಕ್ ಕ್ಯಾಲ್ಕುಲೇಷನ್ಸಲ್ಲಿ ಫಿಫೋ ಮೆಥಡ್ ಮಾಡಬೇಕಿರೋದ್ರಿಂದ ಫಸ್ಟು ಸ್ಟ್ಯಾಂಡರ್ಡ್ ಇನ್ಪುಟ್ನ ಫೈಂಡ್ ಔಟ್ ಮಾಡ್ಕೊತೀವಿ. ಸೊ ನಮಗೆ ಕ್ವೆಶನಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಸೆಪ್ಟೆಂಬರ್ 2016 1700 kg ಫಿನಿಶ್ಡ್ ಔಟ್ಪುಟ್ ಇದೆ. ಸೊ 1700 kg ಇಂಟು 100 ಡಿವೈಡೆಡ್ ಬೈ 85 ಯಾವುದು ಅಂದರೆ ನಿಮಗೆ 15% ಲಾಸ್ ಅಂತ ಕೊಟ್ಟಿದ್ದಾರೆ. ಸೊ 100 ಮೈನಸ್ 15% ಎಷ್ಟು 85. ಸೊ ಅದಕ್ಕೆ 100 ಡಿವೈಡೆಡ್ ಬೈ 85 ಮಾಡಿದಾಗ ನಮಗೆ 2000 kg ಇನ್ಪುಟ್ ಸಿಗ್ತಾ ಇದೆ, ಸ್ಟ್ಯಾಂಡರ್ಡ್ ಇನ್ಪುಟ್ಟು. ಸೊ ಅದರಿಂದ ಮೆಟೀರಿಯಲ್ನ ಫೈಂಡ್ ಔಟ್ ಮಾಡ್ಕೋತೀರಾ. ಮೆಟೀರಿಯಲ್ ಎಗೆ 2000 ಇಂಟು 40% ಅಂತ ಕ್ವೆಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಮಿಕ್ಸ್ ಎಷ್ಟು 40% ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 2000 ಇಂಟು 40% 800 kg. ಬಿಗೆ 2000 ಇಂಟು 60% 1200 kg. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ತೀರಾ, ಆ್ಯಕ್ಚುಯಲ್ ಕನ್ಸಪ್ಷನ್ ಅಂದರೆ ಆ್ಯಕ್ಚುಯಲ್ ಕ್ವಾಂಟಿಟಿನ ಫೈಂಡ್ ಔಟ್ ಮಾಡ್ತೀರಾ. ಸೊ ಡೀಟೇಲ್ಸ್ ಏನೇನು ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಪರ್ಚೇಸಸ್ ಕೊಟ್ಟಿದ್ದಾರೆ. ಮೆಟೀರಿಯಲ್ ಹೇಗೆ ಓಪನಿಂಗ್ ಸ್ಟಾಕ್ ಎಷ್ಟು 35, ಪರ್ಚೇಸಸ್ ಎಷ್ಟು 800, ಕ್ಲೋಸಿಂಗ್ ಸ್ಟಾಕು 5. ಸೊ 35 + 800 - 5 830. ನೆಕ್ಸ್ಟು ಮೆಟೀರಿಯಲ್ ಬಿಗೆ 40 + 1200 - 50 1190. ಸೊ ಆ್ಯಕ್ಚುಯಲ್ ಔಟ್ಪುಟ್ಟು 830 ಮತ್ತು 1190. ಆ್ಯಕ್ಚುಯಲ್ ಪ್ರೈಸು ಕ್ವೆಶನಲ್ಲಿ 3400 ಕನ್ಸಂಪ್ಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಎಷ್ಟು ಕೆ ಜಿಗೆ 800 kgಗೆ. ಸೊ 3000 ಡಿವೈಡೆಡ್ ಬೈ 800 ಮಾಡಿದಾಗ 4.25 ಎಗೆ ಆ್ಯಕ್ಚುಯಲ್ ಪ್ರೈಸು, 3000 ಡಿವೈಡೆಡ್ ಬೈ 1200 ಮಾಡಿದಾಗ 2.50 ಬಿಗೆ ಆ್ಯಕ್ಚುಯಲ್ ಪ್ರೈಸ್ ಆಗಿರುತ್ತೆ. ಸೊ ಆ್ಯಕ್ಚುಯಲ್ ಪ್ರೈಸು, ಆ್ಯಕ್ಚುಯಲ್ ಕ್ವಾಂಟಿಟಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ ಫೈಂಡ್ ಔಟ್ ಮಾಡಿದ್ದೀರಾ.
ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಯಲ್ ಔಟ್ಪುಟ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟು. ನಿಮಗೆ ಪ್ರೀವಿಯಸ್ಲಿ ಏನು ಮಾಡ್ತಿದ್ರಿ, ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಎ ಬಿ, ಆ್ಯಕ್ಚುಯಲ್ ಪ್ರೈಸು, ಅಮೌಂಟು, ಇದ್ರದ್ದು ಕೂಡ ಆ್ಯಕ್ಚುಯಲ್ ಕ್ವಾಂಟಿಟಿ, ಪ್ರೈಸು, ಅಮೌಂಟು ಈ ಥರ ಮಾಡ್ತಿದ್ರಿ. ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫೈಂಡ್ ಔಟ್ ಮಾಡಿದ್ದೀರಾ 800 ಮತ್ತು 1200. 800 1200 ರೇಟು 4 3 ಮೆನ್ಷನ್ ಮಾಡಿದ್ದಾರೆ. ಸೊ 800 ಇಂಟು 4 1000 ಇಂಟು 3 3200 3600. ಸೊ 800 ಪ್ಲಸ್ 200 ಎಷ್ಟು, ಟೋಟಲ್ ಆಫ್ ಆ್ಯಕ್ಚುಯಲ್ ಕ್ವಾಂಟಿಟಿ 2000, ಅದರಲ್ಲಿ 15% ಲಾಸು. ಸೊ 15% ಲಾಸ್ನ ತೆಗೆದಾಗ ನಿಮಗೆ 300 ಲಾಸು ತೆಗೆದಾಗ 1700 ರುಪೀಸ್ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಸೊ ಟೋಟಲ್ ಅಮೌಂಟ್ ಎಷ್ಟು, 6800. ನೆಕ್ಸ್ಟ್ ಆ್ಯಕ್ಚುಯಲ್ ಕಾಸ್ಟಿಗೆ ಬಂದಾಗ ಓಪನಿಂಗ್ ಸ್ಟಾಕ್ ಎಷ್ಟು, 35. ಸೊ ಓಪನಿಂಗ್ ಸ್ಟಾಕ್ ಎಷ್ಟು, 35. ಪರ್ಚೇಸಸ್ಸು 800, ಕ್ಲೋಸಿಂಗ್ ಸ್ಟಾಕು 5. ಸೊ 800 ಪರ್ಚೇಸ್ ಮೈನಸ್ 5 is equal to 795 ಪರ್ಚೇಸಸ್ ಆಗುತ್ತೆ. ಸೊ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಎಷ್ಟು, 35 ಪ್ಲಸ್ 795 ಈಕ್ವಲ್ಸ್ ಟು 830. ನೆಕ್ಸ್ಟು ಓಪನಿಂಗ್ ಸ್ಟಾಕ್ ಎಷ್ಟು, 40. ಪರ್ಚೇಸಸ್ ಬಂದು 1200, ಅದರಲ್ಲಿ 50 ಕ್ಲೋಸಿಂಗ್ ಸ್ಟಾಕ್ ಮಾಡಿದಾಗ ನಿಮಗೆ 1150 ಸಿಗುತ್ತೆ. ಸೊ 1150 ಪ್ಲಸ್ 40 ಎಷ್ಟು, 1190. ಸೊ ಟೋಟಲ್ 830 ಪ್ಲಸ್ 1190 2020. ಅದರಲ್ಲಿ ಲಾಸು 320 ತೆಗೆದಾಗ 1700 ರುಪೀಸ್ ಸಿಗುತ್ತೆ, 700 kg ಸಿಗುತ್ತೆ. ರೇಟು, ಸೊ ನೀವು ಆ್ಯಕ್ಚುಯಲ್ ಕ್ವಾಂಟಿಟಿ ಕಂಡಿಡಿದಾಗ ನಿಮಗೆ 830 1190 ಸಿಕ್ಕಿತ್ತು. ಅದನ್ನು ಓಪನಿಂಗ್ ಸ್ಟಾಕ್ ಮತ್ತು ಪರ್ಚೇಸಸ್ಸು, ಓಪನಿಂಗ್ ಸ್ಟಾಕ್ ಮತ್ತು ಪರ್ಚೇಸಸ್ ಅಂತ ಡಿವೈಡ್ ಮಾಡಿದ್ದೀರಾ. ಇಲ್ಲೂ ಕೂಡ ನಿಮಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು 4 ಮತ್ತು 3. ಸೊ ಆ್ಯಕ್ಚುಯಲ್ ಪ್ರೈಸ್ ಎಷ್ಟು 4.25 2.50. ಇಲ್ಲಿಗೆ ನಿಮಗೆ 35, ದಟ್ ಈಸ್ ಓಪನಿಂಗ್ ಸ್ಟಾಕ್ ಸ್ಟ್ಯಾಂಡರ್ಡ್ ಪ್ರೈಸ್ 35 ಇಂಟು 4 140, 795 ಇಂಟು 4.25 3378.75. ಇದು 1150 2.50 2875. 40 ಇಂಟು 3 120 140. ಸೊ ನೆಕ್ಸ್ಟು ವೇರಿಯನ್ಸ್ ಕ್ಯಾಲ್ಕುಲೇಷನ್ ಮಾಡೋಣ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಎಷ್ಟು, ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. ನಾನು ಹಂಗೆ ಹೇಳ್ದಂಗೆ ಟೋಟಲ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಟೋಟಲ್ ಆಫ್ ಆ್ಯಕ್ಚುಯಲ್ ಕ್ವಾಂಟಿಟಿ. ಸೊ 6800 ಮೈನಸ್ 6513.75 ಮಾಡಿದಾಗ ನಿಮಗೆ 286.25 ಫೇವರೇಬಲ್. ಪ್ರೈಸ್ ವೇರಿಯನ್ಸ್ ಎಷ್ಟು, ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಸೊ ಇಲ್ಲಿ ನಾವು ಬರೀ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು ಇತ್ತು 4 ಮತ್ತು ಆ್ಯಕ್ಚುಯಲ್ ಪ್ರೈಸ್ ಎಷ್ಟಿತ್ತು 4.25 ಆ ಥರ ಮಾಡ್ತಿದ್ವಿ. ಇದು FIFO ಮೆಥಡ್ ಆಗಿರೋದ್ರಿಂದ ಸ್ಟ್ಯಾಂಡರ್ಡ್ ಕಾಸ್ಟು ಆ್ಯಕ್ಚುಯಲ್ ಕಾಸ್ಟ್ ಎರಡನ್ನೂ ಕನ್ಸಿಡರ್ ಮಾಡಬೇಕು. ಅದಕ್ಕೆ ಸ್ಟ್ಯಾಂಡರ್ಡ್ ಪ್ರೈಸು 4, ಆ್ಯಕ್ಚುಯಲ್ ಪ್ರೈಸು ನೀವಿಲ್ಲಿ ತೊಗೊಂಡಿರೋವಂಥದ್ದು ಅಂದರೆ ಓಪನಿಂಗ್ ಸ್ಟಾಕ್ಗೆ ತೊಗೊಂಡಿರೋವಂಥ ಆ್ಯಕ್ಚುಯಲ್ ಪ್ರೈಸ್, ದಟ್ ಈಸ್ 4 ಮತ್ತು 3. 4 ಮೈನಸ್ 4 ಇಂಟು 35 ದಟ್ ಈಸ್ 0 ಪ್ಲಸ್ 4 ಮೈನಸ್ 4.25 ಇಂಟು 795 ಮಾಡಿದಾಗ ನಿಮಗೆ ಇಲ್ಲಿ ಸ್ಟ್ಯಾಂಡರ್ಡು ಪ್ಲಸ್ ಆ್ಯಕ್ಚುಯಲ್ ಎರಡೂ ತೊಗೋತೀರ. ಆದರೆ ಸ್ಟ್ಯಾಂಡರ್ಡ್ ಕಾಸ್ಟದು ತೊಗೊಂಡಿರೋವಂಥ ಕ್ವಾಂಟಿಟಿ 0ನೇ ಬರುತ್ತೆ. ಸೊ ಅಲ್ಲಿಗೆ ನೀವು ಕನ್ಸಿಡರ್ ಮಾಡೋದು ಒಂದೇ, ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು 4 ಮೈನಸ್ ಆ್ಯಕ್ಚುಯಲ್ ಪ್ರೈಸು 4.25 ಇಂಟು 795 ದಟ್ ಈಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಮಾಡಿದಾಗ 198.75 ಮತ್ತು 575 ಬಂತು. ಅಲ್ಲಿಗೆ ಟೋಟಲ್ ನಿಮಗೆ 376.25 ಫೇವರೇಬಲು. ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು 800, ಆ್ಯಕ್ಚುಯಲ್ ಕ್ವಾಂಟಿಟಿ 830, 120 ಅಡ್ವರ್ಸು. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 1200, ಆ್ಯಕ್ಚುಯಲ್ ಕ್ವಾಂಟಿಟಿ 1190 ಇಂಟು 3 ದಟ್ ಈಸ್ 30 ಫೇವರೇಬಲ್. ಸೊ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಏನಾಯ್ತು ನಿಮಗೆ 90 ಅಡ್ವರ್ಸ್. ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸು RSK ಫೈಂಡ್ ಔಟ್ ಮಾಡಬೇಕು. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್, ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ ದಟ್ ಈಸ್ 800 divided by total of standard quantity 2000 into total of actual quantity 2020, that is 808 kg. So B ಗೆ
ಸೇಮ್ ಸಿಂಗಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ ಮಾಡಿದಾಗ ನಿಮಗೆ 1212 ಬರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಾದಲ್ಲಿ ಆನ್ಸರ್ ಎಷ್ಟು ಬರುತ್ತೆ 28 ಅಡ್ವರ್ಸು. ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ಗೆ ಸ್ಟ್ಯಾಂಡರ್ಡ್ ಈಲ್ಡ್ನ ಫಸ್ಟು ಫೈಂಡ್ ಔಟ್ ಮಾಡ್ಕೋತೀರಾ 85. ಸೊ 100 kgನಲ್ಲಿ 85 15% ಲಾಸ್ ಆಗಿತ್ತು. ಸೊ ಅಲ್ಲಿಗೆ 85 ಸಿಕ್ತು ಡಿವೈಡೆಡ್ ಬೈ 100 kg ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ 2020 ಮಾಡಿದಾಗ 1017 kg ಸಿಕ್ತು. ಔಟ್ಪುಟ್ಟು 6800. ಟೋಟಲ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟು 6800. ಸೊ ನಿಮ್ಗೆ ಇಲ್ಲಿ ಕ್ವಶನಲ್ಲಿ ಮೆನ್ಷನ್ ಮಾಡಿದ್ರು 1700 ಔಟ್ಪುಟ್ ಅಂತ. ಸೊ ಡಿವೈಡ್ ಮಾಡಿದಾಗ 4 ಸಿಕ್ಸ್ತು. ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆ್ಯಕ್ಚುಯಲ್ ಈಲ್ಡ್ ಎಷ್ಟು 1700 ಮೆನ್ಷನ್ ಮಾಡಿದರು. ಸ್ಟ್ಯಾಂಡರ್ಡ್ ಈಲ್ಡು ಫೈಂಡ್ ಔಟ್ ಮಾಡಿದ್ದೀರಾ 1717 ಅಂತ. ಸ್ಟ್ಯಾಂಡರ್ಡ್ ಔಟ್ಪುಟ್ನು ಫೈಂಡ್ ಔಟ್ ಮಾಡಿದ್ದೀರಾ 4 ಅಂತ. ಸಬ್ಸ್ಟಿಟ್ಯೂಟ್ ಮಾಡಿದಾಗ 68 ಅಡ್ವರ್ಸ್ ಅಮೌಂಟ್ ಸಿಕ್ತು. ಇದಿಷ್ಟನ್ನು ವೆರಿಫೈ ಮಾಡಿ. Hi everybody, next is 9th solution. Chemical Limited manufactures BXE by mixing 3 raw materials. For each batch of 100 kg of BXE, 125 kg of raw materials are used. In June, 60 batches are prepared to produce an output of 5600 kg of BXE. The standard and actual particulars of June are as follows. Raw material ABC standard mix percentage 50-30-20, price 20-10-5. Actual mix percentage is 60-20-20, price is 21-8-6. So here ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಬೇಸಿಕ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಏನು 6000 ಇಂಟು 125 kgನ ಪ್ರೊಡ್ಯೂಸ್ ಮಾಡ್ತಿದ್ದಾರಲ್ವ. ಸೊ 125 kg BXEನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ 100 ಬ್ಯಾಚಸ್ಸು. ಸೊ ಒಂದು ಬ್ಯಾಚಲ್ಲಿ 100 kgನ ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ 125 kg BXEನ BXE ಪ್ರೊಡ್ಯೂಸ್ ಮಾಡೋಕ್ಕೆ 125 kg ರಾ ಮೆಟೀರಿಯಲ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ 6000 ಔಟ್ಪುಟ್ ಇದೆ. ಸೊ ಈ 6000 ಹಿಂಗೆ ಬಂತು ಅಂದರೆ ನಿಮಗೆ ಕ್ವೆಶನಲ್ಲಿ ಮೆನ್ಷನ್ ಮಾಡಿದ್ದಾರೆ ಫಾರ್ ಈಚ್ ಬ್ಯಾಚ್ ಆಫ್ 100 kg. ಇಲ್ಲಿ ಜೂನಲ್ಲಿ ಎಷ್ಟು 60 ಬ್ಯಾಚ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ 60 ಇಂಟು 100 ಈಕ್ವಲ್ಸ್ ಟು 6000 ಔಟ್ಪುಟ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ 6000 ಔಟ್ಪುಟ್ಟಿಗೆ ನಿಮ್ಗೆ ಎಷ್ಟು ಸಿಕ್ತು 7500. ಅದು 6000 ಇಂಟು 125 ಡಿವೈಡೆಡ್ ಬೈ 100 ಮಾಡಿದಾಗ ನಿಮಗೆ 7500 kg ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಕ್ವಾಂಟಿಟಿ 7500 kg ಸಿಕ್ಕಿದ್ಮೇಲೆ 7500 ಇಂಟು ಎಷ್ಟು ಪರ್ಸೆಂಟೇಜ್ ಮೆನ್ಷನ್ ಮಾಡಿದ್ದಾರೆ ಕ್ವೆಶನಲ್ಲಿ 50%. ಸೊ ದಟ್ ಗಿವ್ ರೈಸ್ ಟು 7500 ಇಂಟು 50%. 7500 ಇಂಟು 30%. 7500 ಇಂಟು 20%. ಸೊ ಇಲ್ಲೂ ಅಷ್ಟೇ 7500 ಇಂಟು 60%, 7500 ಇಂಟು 20%, 7500 ಇಂಟು 20%. ಸೊ ಪ್ರೈಸು ಅವರೇ ಮೆನ್ಷನ್ ಮಾಡಿದ್ದಾರೆ 20-10-5, 21-8-6 ಅಂತ. ಸೊ ಅಮೌಂಟ್ನು ಕೂಡ ಫೈಂಡ್ ಔಟ್ ಮಾಡಿ 3750 ಇಂಟು 20 75,000, 2250 ಇಂಟು 10 22,500, 1500 ಇಂಟು 5 7500. ಈ ಥರ ಸ್ಟ್ಯಾಂಡರ್ಡ್ ಮತ್ತು ಆ್ಯಕ್ಚುಯಲ್ ಎರಡಕ್ಕೂ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಏನು ನೀವು ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಯಲ್ ಔಟ್ಪುಟ್ನ ಕಂಡುಹಿಡಿಬೇಕು. ಯಾಕೆ ಅಂದರೆ ಪ್ರತಿ ಪ್ರಾಬ್ಲಮಲ್ಲೂ ಏನು ಮಾಡ್ತಿದ್ರಿ ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟಿದೆಯೋ ಸ್ಟ್ಯಾಂಡರ್ಡ್ ಔಟ್ಪುಟ್ಟು ಕೂಡ ಅಷ್ಟೇ ಇರ್ತಿತ್ತು ನಿಮಗೆ. ಆದರೆ ಇಲ್ಲೇನೋ ಆ್ಯಕ್ಚುಯಲ್ ಔಟ್ಪುಟ್ ಬಂದು 5600 kg ಅಂತ ಕ್ವೆಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ 5600 kgಗೆ ಆ್ಯಕ್ಚುಯಲ್ ಔಟ್ಪುಟ್ ಪ್ರೈಸು ಅವರೇ ಮೆನ್ಷನ್ ಮಾಡಿದ್ದಾರೆ, ಕ್ವಾಂಟಿಟಿ ನೀವು ಕಂಡುಹಿಡ್ದಿದ್ದೀರಾ. ಇಲ್ಲಿ 6000 kg ಔಟ್ಪುಟ್ಟಿಗೆ ಪ್ರೈಸ್ ಕೊಟ್ಟಿರೋದು ಜೊತೆಗೆ ಕ್ವಾಂಟಿಟಿ ಕಂಡುಹಿಡ್ದಿರೋದು. ಸೊ ಇದನ್ನು ಏನು ಮಾಡಬೇಕು ನೀವು
5600 ಕೆ ಜಿಗೆ ಕನ್ವರ್ಟ್ ಮಾಡ್ಕೋಬೇಕು. ಆ್ಯಕ್ಚುಯಲ್ ಕಾಸ್ಟ್ ಎಷ್ಟಿದೆಯೋ ಅಷ್ಟಕ್ಕೆ ಕನ್ವರ್ಟ್ ಮಾಡ್ಕೋತೀರಾ. ಸೊ ನಿಮಗೆ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಸ್ಟ್ಯಾಂಡರ್ಡ್ ಕಾಸ್ಟ್ದು ಟೋಟಲ್ ಎಷ್ಟು 1,05,000 ಸಿಕ್ಕಿದೆ. ಸೊ 1,05,000 ಡಿವೈಡೆಡ್ ಬೈ 6,000 ಕೆ ಜಿ ಇಂಟು 5,600 ಕೆ ಜಿ. ಸೊ ಅಲ್ಲಿಗೆ ನಿಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟಾಯಿತು? 98,000 ಆಯಿತು. ಸೊ ನೆಕ್ಸ್ಟು ವೇರಿಯನ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟು? 98,000. ಸೊ 98,000 ಮೈನಸ್ ಆ್ಯಕ್ಚುಯಲ್ ಕಾಸ್ಟ್ ಟೋಟಲ್ ಎಷ್ಟು? 1,15,500. ಸೊ ನಿಮ್ಗೆ ಎಷ್ಟು ಸಿಗುತ್ತೆ? ₹70,500 ಅಡ್ವರ್ಸ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 3,000 ಅಡ್ವರ್ಸ್ ಸಿಕ್ಕಿದೆ. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಏನು? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸು. ಸೊ ಇಲ್ಲಿ ಕೂಡ ನೀವು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಯಾವ್ಯಾವ ಫಾರ್ಮುಲಾದಲ್ಲಿ ಬರುತ್ತೋ ಅಲ್ಲೆಲ್ಲನೂ ನೀವು 5,600ಗೆ ಕನ್ವರ್ಟ್ ಮಾಡ್ಕೊಳ್ತಾ ಹೋಗಬೇಕು. ಯಾಕೆಂದರೆ ನಾವು 600ಗೆ ಮಾಡಿದ್ದೀವಿ, ನಾವು ಯಾವಾಗಲೂ ಆ್ಯಕ್ಚುಯಲ್ ಕಾಸ್ಟ್ ವ್ಯಾಲ್ಯೂಗೆ ಮಾಡಬೇಕಿರೋದ್ರಿಂದ 5,600ಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ನ ಕನ್ವರ್ಟ್ ಮಾಡ್ತೀರಾ. ಸೊ ನಿಮಗೆ ಎದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿತ್ತು? 3,750. ಸೊ ಡಿವೈಡೆಡ್ ಬೈ 6,000 ಇಂಟು 5,600 ಮಾಡಿದಾಗ ನಿಮಗೆ 3,500 ಸಿಕ್ತು. ಸೊ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು? 4,500. ಆ್ಯಕ್ಚುಯಲ್ ಪ್ರೈಸು 20. ದಟ್ ಗಿವ್ ರೈಸ್ ಟು 20,000. ಸೊ ಬಿಗೂ ಹಂಗೆ 2,250 ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇದೆ, ಅದನ್ನ ಡಿವೈಡೆಡ್ ಬೈ 6,000 ಇಂಟು 5,600. ಸೊ 5,600 ಔಟ್ಪುಟ್ಗೆ ಮೂರನ್ನು ಕನ್ವರ್ಟ್ ಮಾಡಿಕೊಂಡು ನಿಮಗೆ ಟೋಟಲ್ ಎಷ್ಟು ಸಿಕ್ತು? 14,500 ಅಡ್ವರ್ಸ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟು ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸು. ಸೊ ಇಲ್ಲಿ RSQ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ನೀವು RSQ ಫೈಂಡ್ ಔಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಮಾಡಿದ್ದೀನಿ. ಈಗ 3,750 ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ವ್ಯಾಲ್ಯೂ ಇದೆ. ಸೊ ಟೋಟಲ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು? 7,500. ಟೋಟಲ್ ಆಫ್ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು? 7,500. ಸೊ ಕ್ಯಾನ್ಸಲ್ ಮಾಡಿದ್ರೆ ಸೇಮ್ ಅಮೌಂಟೇ ಬರುತ್ತೆ ನಿಮಗೆ. 3,750, 2,250 ಮತ್ತು 1,500. ಸೊ 3,750, 2,250, 1,500 RSQ ವ್ಯಾಲ್ಯೂ ಸಿಕ್ಕಿದೆ. ಸೊ RSQ ವ್ಯಾಲ್ಯೂ ಜೊತೆಗೆ AQನ ಮೈನಸ್ ಮಾಡಿ ಸ್ಟ್ಯಾಂಡರ್ಡ್ ಪ್ರೈಸ್ನ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಇಲ್ಲಿ ಟೋಟಲ್ ಎಷ್ಟು ಸಿಕ್ತು ನಿಮಗೆ? ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಬಂದು 7,500 ಅಡ್ವರ್ಸ್ ವ್ಯಾಲ್ಯೂ ಸಿಕ್ಕಿದೆ. ನೆಕ್ಸ್ಟು ಮೆಟೀರಿಯಲ್ ಈಲ್ಡ್ ವೇರಿಯನ್ಸು. ಸೊ ಆ್ಯಕ್ಚುಯಲ್ ಈಲ್ಡ್ ಎಷ್ಟು? 5,600. ಸ್ಟ್ಯಾಂಡರ್ಡ್ ಈಲ್ಡು ಕ್ವೆಶನಲ್ಲೇ ಮೆನ್ಷನ್, ನೀವು ಫೈಂಡ್ ಔಟ್ ಮಾಡಿದ್ದೀರಲ್ಲ 6,000 ಸ್ಟ್ಯಾಂಡರ್ಡ್ ಈಲ್ಡು, ಕ್ವೆಶನಲ್ಲೇ ಮೆನ್ಷನ್ ಮಾಡಿದ್ದಾರೆ. ಆ್ಯಕ್ಚುಯಲ್ ಈಲ್ಡ್ 5,600. ಸೊ ಸ್ಟ್ಯಾಂಡರ್ಡ್ ಔಟ್ಪುಟ್ಟು ಟೋಟಲ್ ಆಗಿ ಎಷ್ಟಿದ್ದು? 1,05,000 ಇತ್ತು. ಸೊ ಅದನ್ನು ಯೂನಿಟ್ಸ್ ಎಷ್ಟಿತ್ತು ನಿಮಗೆ? ಸ್ಟ್ಯಾಂಡರ್ಡ್ ಕಾಸ್ಟ್ದು ಯೂನಿಟು 6,000 ಇತ್ತು. ಸೊ 1,05,000 ಡಿವೈಡೆಡ್ ಬೈ 6,000 ಮಾಡಿದಾಗ ನಿಮಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಸಿಗುತ್ತೆ. ಸೊ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 7,000 ಅಡ್ವರ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಇದನ್ನು ವೆರಿಫೈ ಮಾಡಿ. ಸೊ ನೆಕ್ಸ್ಟು 11th ಕ್ವೆಶನು. ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ಲೇಬರ್ ವೇರಿಯನ್ಸ್ ಫಾರ್ ಡಿಪಾರ್ಟ್ಮೆಂಟ್ A and B. Actual direct wages Department A 2,000, Department B 1,800. Standard hours produced Department A 8,000, Department B 6,000. Standard rate per hour 30 paise 35 paise. Actual hours worked is 8,200 and 5,800. So given ಸ್ಟ್ಯಾಂಡರ್ಡ್ ಅವರ್ಸು 8,000, 6,000. ಸ್ಟ್ಯಾಂಡರ್ಡ್ ರೇಟು 35 ಪೈಸೆ, ದಟ್ ಇಸ್ 0.30, 0.35. ಆ್ಯಕ್ಚುಯಲ್ ಅವರ್ಸು 8,200 ಮತ್ತು 5,800. ಆ್ಯಕ್ಚುಯಲ್ ರೇಟ್ ಏನು ನಿಮಗೆ? ಆ್ಯಕ್ಚುಯಲ್ ರೇಟ್ ಕೊಟ್ಟಿರೋದು 2,000 ಮತ್ತು 1,800. ಸೊ ರೇಟ್ನ ನಾವು ಆ್ಯಕ್ಚುಯಲ್ ರೇಟ್ನ ಈ ಥರ, ಸೊ ಆ್ಯಕ್ಚುಯಲ್ ರೇಟ್ ಡಿವೈಡೆಡ್ ಬೈ ಆ್ಯಕ್ಚುಯಲ್ ಅವರ್, ದಟ್ ಈಸ್ 2,000 ಡಿವೈಡೆಡ್ ಬೈ 8,200 ಮಾಡಿದಾಗ ನಿಮಗೆ ಆ್ಯಕ್ಚುಯಲ್ ರೇಟ್ ಸಿಗುತ್ತೆ. ದಟ್ ಈಸ್ 0.244 ಆ್ಯಂಡ್ 0.3103. ಸೊ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತೀರಾ. ಲೇಬರ್ ಕಾಸ್ಟ್ ವೇರಿಯನ್ಸ್ ಫಾರ್ಮುಲಾ ಏನು? ಸ್ಟ್ಯಾಂಡರ್ಡ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ಅವರ್ಸ್ ಇಂಟು ಆ್ಯಕ್ಚುಯಲ್ ರೇಟ್. ಸೊ ಸ್ಟ್ಯಾಂಡರ್ಡ್ ಅವರ್ ಏನು? 8,000. ಆ್ಯಕ್ಚುಯಲ್ ಅವರ್ ಏನು? 0.30. ಆ್ಯಕ್ಚುಯಲ್ ಅವರ್ಸ್ ಎಷ್ಟು? 8,200. ಆ್ಯಕ್ಚುಯಲ್ ರೇಟ್ ಎಷ್ಟು? 0.24. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ 400 ಫೇವ್ರಬಲ್ ವ್ಯಾಲ್ಯೂ ಸಿಗುತ್ತೆ, ಅಂದರೆ ಪಾಸಿಟಿವ್ ವ್ಯಾಲ್ಯೂ. ನೆಕ್ಸ್ಟು ಬಿಗೆ 6,000 ಸ್ಟ್ಯಾಂಡರ್ಡ್ ಅವರ್ಸು, ಸ್ಟ್ಯಾಂಡರ್ಡ್ ರೇಟು 0.35
5800 ಆ್ಯಕ್ಚುಯಲ್ ಅವರ್ಸು, ಆ್ಯಕ್ಚುಯಲ್ ರೇಟ್ ಬಂದು 0.310. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ 300 ಫೇವರಬಲ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟು ಲೇಬರ್ ರೇಟ್ ವೇರಿಯನ್ಸು. ಸೊ ಲೇಬರ್ ರೇಟ್ ವೇರಿಯನ್ಸ್ ಫಾರ್ಮುಲಾ ಏನು, ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ರೇಟ್ ಇಂಟು ಆ್ಯಕ್ಚುಯಲ್ ಅವರ್ಸು. ಸೊ ಡಿಪಾರ್ಟ್ಮೆಂಟ್ ಎಗೆ ಸ್ಟ್ಯಾಂಡರ್ಡ್ ರೇಟ್ 0.30, ಆ್ಯಕ್ಚುಯಲ್ ರೇಟ್ 0.244, ಆ್ಯಕ್ಚುಯಲ್ ಅವರ್ಸ್ 8200. ಸಬ್ಸ್ಟಿಟ್ಯೂಟ್ ಮಾಡಿದಾಗ 460 ಮತ್ತು 230 ಸಿಗುತ್ತೆ. ನೆಕ್ಸ್ಟು ಲೇಬರ್ ಎಫಿಷಿಯನ್ಸಿ ವೇರಿಯನ್ಸು ಫಾರ್ಮುಲಾ ಏನು, ಸ್ಟ್ಯಾಂಡರ್ಡ್ ಅವರ್ ಮೈನಸ್ ಆ್ಯಕ್ಚುಯಲ್ ಅವರ್ ಇಂಟು ಸ್ಟ್ಯಾಂಡರ್ಡ್ ರೇಟು. ಸೊ ಸ್ಟ್ಯಾಂಡರ್ಡ್ ಅವರ್ ಏನು 8000, ಆ್ಯಕ್ಚುಯಲ್ ಅವರ್ ಈಸ್ 8200 ಇಂಟು ಸ್ಟ್ಯಾಂಡರ್ಡ್ ರೇಟ್ ಈಸ್ 0.30. ಸೊ ದಟ್ ಗಿವ್ ರೆಸ್ ಟು ₹60 and 70. Verify it. So labor rate variance plus labor efficiency variance is equal to labor cost variance. So labor rate variance is to 460, labor efficiency variance, labor rate variance plus 460, labor efficiency variance minus 60. So plus 460 minus 60 is 400 favorable value, that is labor cost variance. So next department B ಗೆ labor rate variance 230 positive value and 70 positive value labor efficiency variance. So 230 plus 70 ಮಾಡಿದಾಗ ನಿಮಗೆ 300 ಸಿಗುತ್ತೆ. ಸೊ ವೆರಿಫಿಕೇಷನಲ್ಲಿ ಕರೆಕ್ಟ್ ಇದೆ ಅಂದಾಗ, ವೆರಿಫಿಕೇಷನಲ್ಲಿ ಎರಡು ಲೇಬರ್ ಕಾಸ್ಟ್ ವೇರಿಯನ್ಸ್ಗೆ ಮ್ಯಾಚ್ ಆಯಿತು ಅಂದರೆ ಪ್ರಾಬ್ಲಮ್ ಕರೆಕ್ಟ್ ಅಂತ. Next 12th problem. The standard cost of material and labor for the making of a unit of certain product are estimated as under. Material 80 kg at 1.50 per kg, labor 18 hours at 1.25 per kg. On completion of the production of a unit, if it was found that 75 kg of material cost rupees 1.75 per kg has been consumed and that the time taken was 16 hours, the wage rate being 1.50 per hour, you are required to analyze material and labor variance. ಸೊ ಮೆಟೀರಿಯಲ್ ವೇರಿಯನ್ಸು ಜೊತೆಗೆ ಲೇಬರ್ ವೇರಿಯನ್ಸ್ನು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ನಿಮ್ಗೆ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು 80 kg, ಸ್ಟ್ಯಾಂಡರ್ಡ್ ಪ್ರೈಸು 1.50, actual quantity 75 and actual price is 1.75, standard rate is 1.25, standard hour 18 hours, actual rate 1.50, actual hours is 16 hours. ಸೊ ಕ್ವೆಶನ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ, ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕಷ್ಟೇ. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಫಾರ್ಮುಲಾ ಏನು, ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ 1.50, ಆ್ಯಕ್ಚುಯಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 80, actual price 1.75, actual quantity 75, that gives rise to 11.25 adverse value. So material price variance nu formula dalli substitute ಮಾಡ್ತೀರಾ, standard price minus actual price into actual quantity. Standard price 1.50, actual price 1.75, actual quantity 75. So ಅಲ್ಲಿಗೆ 18.75 adverse value. Material usage variance standard quantity minus actual quantity into standard price. Actual quantity, standard quantity 80, actual quantity 75, standard price 1.50 rupees, 7.50 favorable value. Next labor cost variance. ಸೊ ಬರೀ ನಿಮಗಿಲ್ಲಿ ವೇರಿಯನ್ಸ್ ಮಾತ್ರ ಕೇಳಿರೋದ್ರಿಂದ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸು, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಕೇಳ್ತೀರಾ. ಅವ್ರ ಕ್ವೆಶನಲ್ಲಿ ಮೆನ್ಷನ್ ಮಾಡಿದರೆ ಮಾತ್ರ ಮಿಕ್ಸು ಮತ್ತು ಈಲ್ಡ್ ವೇರಿಯನ್ಸ್ನ ಫೈಂಡ್ ಔಟ್ ಮಾಡೋದು. ಸೊ ನೆಕ್ಸ್ಟು ಲೇಬರ್ ಕಾಸ್ಟ್ ವೇರಿಯನ್ಸ್ನು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ, ಸ್ಟ್ಯಾಂಡರ್ಡ್ ರೇಟ್ ಇಂಟು ಸ್ಟ್ಯಾಂಡರ್ಡ್ ಅವರ್ಸ್ ಮೈನಸ್ ಆ್ಯಕ್ಚುಯಲ್ ರೇಟ್ ಇಂಟು ಆ್ಯಕ್ಚುಯಲ್ ಅವರ್ಸು. ಸೊ ಸ್ಟ್ಯಾಂಡರ್ಡ್ ರೇಟ್ 1.25, ಸ್ಟ್ಯಾಂಡರ್ಡ್ ಅವರ್ಸ್ 18, ಆ್ಯಕ್ಚುಯಲ್ ರೇಟ್ 1.50, ಆ್ಯಕ್ಚುಯಲ್ ಅವರ್ಸು 16. ಸೊ ಅಲ್ಲಿಗೆ 1.50 adverse value labor cost variance. Labor rate variance standard rate minus actual rate into actual hours. Standard rate is to 1.25, actual rate bandu 1.50 and actual hour is 16. So allige ₹4 adverse value. Next labor efficiency variance, standard hour minus actual hour into standard rate. So standard hour is to 18, actual hour 16, standard rate bandu 1.25. So 2.50 ಫೇವರಬಲ್ ವ್ಯಾಲ್ಯೂ. ಇದನ್ನು ವೆರಿಫೈ ಮಾಡಿ ಲೇಬರ್ ಕಾಸ್ಟ್ ವೇರಿಯನ್ಸ್ಗೆ ಮ್ಯಾಚ್ ಆಯಿತು ಅಂದರೆ ನಿಮ್ಮ ಆನ್ಸರ್ ಕರೆಕ್ಟ್ ಅಂತ ಅರ್ಥ. ಸೊ ನೆಕ್ಸ್ಟು 14th ಪ್ರಾಬ್ಲಮ್.
Standard hours for manufacturing two product M and N are 15 hours per unit and 20 hours per unit respectively. Both product required identical kind of labor and standard wages rate per hour is 5. In a year, 10,000 units of M and 15,000 units of N were manufactured. The total of labor hour actually worked were 4,50,500 and actual wage bill came to 23 lakh. This include 12,000 hours paid for at rupees 7 per hour and 9,400 hours paid for at 7.50 per hour. The balance having been paid at rupees 5 per hour. You are required to calculate ಲೇಬರ್ ವೇರಿಯನ್ಸ್. ಸೊ ನಿಮ್ಮ ಕ್ವೆಶನಲ್ಲಿ ಏನು ಹೇಳಿದರೆ, ಎರಡು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಈಗ ಲೇಬರ್ ಪ್ರಾಡಕ್ಟ್ ಎಮ್ನ ಪ್ರೊಡ್ಯೂಸ್ ಮಾಡೋಕ್ಕೆ 15 ಅವರ್ಸ್ ಬೇಕು, ಪ್ರಾಡಕ್ಟ್ ಎನ್ನ ಪ್ರೊಡ್ಯೂಸ್ ಮಾಡೋಕ್ಕೆ 20 ಅವರ್ಸ್ ಬೇಕು. ಸೊ ಪ್ರಾಡಕ್ಟ್ ಎಮ್ಗೆ 10,000 ಯೂನಿಟ್ಸ್ ಬೇಕು, ಪ್ರಾಡಕ್ಟ್ ಎನ್ಗೆ 15,000 ಯೂನಿಟ್ಸು ಮ್ಯಾನುಫ್ಯಾಕ್ಚರಿಂಗ್ ಬೇಕು. ಮತ್ತು ಸ್ಟ್ಯಾಂಡರ್ಡ್ ವೇಜಸ್ ರೇಟ್ ಎಷ್ಟು 5 ಪರ್ ಅವರು. ಸೊ ಆ್ಯಕ್ಚುಯಲ್ ಡೀಟೇಲ್ಸ್ ಏನೇನು ಕೊಟ್ಟಿದ್ದಾರೆ, ಆ್ಯಕ್ಚುಯಲ್ ಲೇಬರ್ ಅವರ್ ಎಷ್ಟು 4,50,500 ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಟೋಟಲ್ ಆ್ಯಕ್ಚುಯಲ್ ವೇಜಸ್ಸು 23 ಲ್ಯಾಕು. ಅದ್ರ ಜೊತೆಗೆ 12 ಅವರ್ಸಿಗೆ 7 ಪರ್ ಅವರ್ ಅಂತ ಪೇ ಮಾಡಿದ್ದಾರೆ. 9,400 ಅವರ್ಸಿಗೆ 7.50 ಪರ್ ಅವರ್ ಅಂತ ಪೇ ಮಾಡಿದ್ದಾರೆ. ಇನ್ನು ಬ್ಯಾಲೆನ್ಸ್ ಇರೋದಕ್ಕೆ rupees 5 ಪರ್ ಅವರ್ ಅಂತ ಪೇ ಮಾಡಿದ್ದಾರೆ. ಸೊ ಇದಿಷ್ಟು ಸ್ಟ್ಯಾಂಡರ್ಡ್ ಮತ್ತು ಆ್ಯಕ್ಚುಯಲ್ ಡೀಟೇಲ್ಸ್ ಅವ್ರು ಮೆನ್ಷನ್ ಮಾಡಿರೋದು. ಸೊ ನಿಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ನ ಕಂಡುಹಿಡಿಯೋಕ್ಕೆ ಏನೇನು ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ದಾರೆ, 10,000 ಯೂನಿಟ್ಸ್ ಆ್ಯಟ್ 15 ಅವರ್ಸು, 1 ಅವರ್ಗೆ 5 ರೂಪೀಸ್ ಪೇ ಮಾಡಿದ್ದಾರೆ. ಸೊ 10,000 ಇಂಟು 15 ಅವರ್ಸ್ ಇಂಟು rupees 5 ಮಾಡಿದಾಗ ನಮಗೆ 7,50,000 ರೂಪೀಸ್ ಸಿಗುತ್ತೆ. ಪ್ರಾಡಕ್ಟ್ ಎನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ 15,000 ಯೂನಿಟ್ಸ್ ಬೇಕು, 20 ಅವರ್ಸ್ ಬೇಕು, ಜೊತೆಗೆ 1 ಅವರ್ಗೆ 5 ರೂಪೀಸ್ ಅಂತ ಪೇ ಮಾಡಿರೋದ್ರಿಂದ ನಮಗೆ ಟೋಟಲ್ ಆಗಿ 15 ಲ್ಯಾಕ್ ರೂಪೀಸ್ ಬೇಕು. ಸೊ ಟೋಟಲ್ ಪ್ರೊಡಕ್ಷನ್ ಸ್ಟ್ಯಾಂಡರ್ಡ್ ಕಾಸ್ಟು 7,50,000 ಮತ್ತು 15 ಲ್ಯಾಕ್. ಪ್ರಾಡಕ್ಟ್ ಎಮ್ಗೆ 7,50,000, ಪ್ರಾಡಕ್ಟ್ ಎನ್ಗೆ 15 ಲ್ಯಾಕ್ ಬೇಕು. ಸೊ ಎರಡರದ್ದು ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ನಮಗೆ ಸಿಗುತ್ತೆ 22,50,000 ಸಿಗುತ್ತೆ. ಸೊ ಟೋಟಲ್ ಆ್ಯಕ್ಚುಯಲ್ ಕಾಸ್ಟು 23 ಲ್ಯಾಕ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಲೇಬರ್ ಕಾಸ್ಟ್ ವೇರಿಯನ್ಸ್ ಫಾರ್ಮುಲಾ ಏನು, ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟು. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ದು ಟೋಟಲು 22,50,000 ಫೈಂಡ್ ಔಟ್ ಮಾಡಿದ್ದೀರಾ, ಜೊತೆಗೆ ಆ್ಯಕ್ಚುಯಲ್ ಕಾಸ್ಟ್ ಡೀಟೇಲ್ಸ್ ಅವರೇ ಕೊಟ್ಟಿದ್ದಾರೆ. ಸೊ ಎರಡನ್ನೂ ಮೈನಸ್ ಮಾಡಿದಾಗ ನಿಮಗೆ 50,000 ನೆಗೆಟಿವ್ ವ್ಯಾಲ್ಯೂ ಸಿಗ್ತಿದೆ. ನೆಕ್ಸ್ಟು ಲೇಬರ್ ಎಫಿಷಿಯನ್ಸಿ ವೇರಿಯನ್ಸು. ಸೊ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ಗೆ ಮೆನ್ಷನ್ ಮಾಡಿದ್ದಾರೆ ಕ್ವೆಶನಲ್ಲಿ. ಸ್ಟ್ಯಾಂಡರ್ಡ್ ಅವರ್ಸ್ ಎಷ್ಟು 4,50,000, ಆ್ಯಕ್ಚುಯಲ್ ಅವರ್ಸು 4,50,500, ಸ್ಟ್ಯಾಂಡರ್ಡ್ ರೇಟು 5. ಸೊ ಟೋಟಲ್ ಆಗಿ ಎಷ್ಟು ಬರುತ್ತೆ ನಮಗೆ, 4,50,000 ಮೈನಸ್ 4,50,500 ಇಂಟು 500 ಮಾಡಿದಾಗ rupees 2,500 ಅಡ್ವರ್ಸ್ ವ್ಯಾಲ್ಯೂ ಸಿಗ್ತಾಯಿದೆ ನಮಗೆ. ಸೊ ನೆಕ್ಸ್ಟು ಲೇಬರ್ ರೇಟ್ ವೇರಿಯನ್ಸು. ಸೊ ಲೇಬರ್ ರೇಟ್ ವೇರಿಯನ್ಸ್ಗೆ ಸ್ಟ್ಯಾಂಡರ್ಡ್ ರೇಟ್ ಬಂದು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ರೇಟ್ ಇಂಟು ಆ್ಯಕ್ಚುಯಲ್ ಅವರ್ಸು. ಸೊ ಸ್ಟ್ಯಾಂಡರ್ಡ್ ರೇಟ್ ಎಷ್ಟು 5, ಆ್ಯಕ್ಚುಯಲ್ ರೇಟು 7, 12,000 ಯೂನಿಟ್ಸ್ಗೆ. ಸೊ 5 ಮೈನಸ್ 7 ಇಂಟು 12,000 ಪ್ಲಸ್ 9,400 ಯೂನಿಟ್ಸ್ಗೇನು ಆ್ಯಕ್ಚುಯಲ್ ಸ್ಟ್ಯಾಂಡರ್ಡ್ ರೇಟ್ ಬಂದು 5, ಆ್ಯಕ್ಚುಯಲ್ ರೇಟ್ ಬಂದು 7.50 ಪರ್ ಅವರ್ ಪೇ ಮಾಡಿರೋದು, ಎಷ್ಟು 9,400 ಯೂನಿಟ್ಸ್ಗೆ. ಸೊ ನೆಕ್ಸ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 5, ಆ್ಯಕ್ಚುಯಲ್ ರೇಟು 5, ಬಟ್ ಆ್ಯಕ್ಚುಯಲ್ ಅವರ್ಸ್ ಎಷ್ಟು ನಿಮಗೆ ಇಲ್ಲಿ ಆ್ಯಕ್ಚುಯಲ್ ಆಗಿದ್ದಿದ್ದು ಅವರ್ಸ್ ಎಷ್ಟು 4,50,500. ಅದರಲ್ಲಿ 12,000 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಿದ್ದಾರೆ, ಜೊತೆಗೆ 9,000 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ 7 ಮತ್ತು 7.50 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇವೆರಡನ್ನೂ ನೀವು ತಪ್ಪಿದಾಗ ಮೈನಸ್ ಮಾಡಿದಾಗ ಎಷ್ಟು ಸಿಗುತ್ತೆ ನಿಮಗೆ 4,29,100. ಸೊ 4,50,000 ಟೋಟಲ್ ಅವರ್ಸಲ್ಲಿ 12,000 ಸಪ್ರೇಟು 7 ಪರ್ ಅವರ್ ಪೇ ಮಾಡಿದ್ದಾರೆ, 9,400 ಸಪ್ರೇಟು 7.50 ಪೇ ಮಾಡಿದ್ದಾರೆ. 4,20,000 ಈ ಎರಡೂ ಡಿಡಕ್ಟ್ ಮಾಡಿದಾಗ 4,50,000ಇಂದ ಮಿಕ್ಕಿರೋದೆಷ್ಟು ನಿಮಗೆ 4,29,100. ಸೊ ಅದಕ್ಕೋಸ್ಕರ 3 ಸ್ಟೆಪ್ ಮಾಡ್ತೀರಾ ಇಲ್ಲಿ. ಸೊ ಈ 3 ಸ್ಟೆಪ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 47,500 ಅಡ್ವರ್ಸ್ ವ್ಯಾಲ್ಯೂ ಸಿಗ್ತಾಯಿದೆ. ಸೊ ನಿಮಗಿದು ಲೇಬರ್ ವೇರಿಯನ್ಸ್.